ನಿಮ್ಮ ಅಣ್ಣ ಅದಕ್ಕೆ ಕ್ಲಿನಿಕ್ಗೆ ಬೆಂಕಿ ಹಾಕಕ್ಕೆ ನೀನೇ ಬಂದ್ಬಿಟ್ಟಲ್ಲ, ನೆನ್ಸ್ಕೊಂಡ್ರೆ ಬಹಳ ಖುಷಿ ಆಯ್ತೈತೆ. ರತ್ನ, ಕೊನೆಕ್ಕಿಂತ ಒಂದ್ಸರಿ ಯೋಚನೆ ಮಾಡು. ಇನ್ನೂ ಕಾಲ ಮೆನ್ಸ್ಲಿಲ್ಲ. ಬೇಕಿದ್ರೆ ನಾವಿಬ್ಬರೇ ಊರು ಬಿಟ್ಟು ಎಲ್ಲರೂ ಹೊಂಟೋಗುಮ್ಮ. ಆದರೆ ನಾವೇ ನಮ್ಮ ಕೈಯಾರೆ ಎಲ್ಲನೂ ಹಾಳು ಮಾಡೋದು ಬೇಡ. ಹೋಗ್ಬಿಡಣ್ವಾ, ನಾವಿಬ್ರೆ ಊರು ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡಣ್ವಾ. ಎಲ್ಲ ಇವಳ ಏನೋ ಮಾತ್ಕಂಗಂದ್ರೆ ಅದನ್ನೇ ನಂಬ್ತಾವಳಲ್ಲ. ಎಲ್ಲಿಗೆ ಅಂತ ಹೋಗೋದು? ಬೆಂಗಳೂರು, ಮೈಸೂರು? ಅಲ್ಲ, ನಾವ್ ಈ ದೇಶ ಬಿಟ್ಟು ಹೋದ್ರೂ ಅಣ್ಣ ಅತ್ತಿಗೆಗೆ ನಮ್ಮಿಂದ ಕೆಟ್ಟ ಹೆಸರು ಬರಲ್ವಾ? ನೀವು ಅದೇ ಆಗ್ಬೇಕು ಅಂತ ಅನ್ಕೊಂತೀರಾ? ಬೇಡ ರೀ, ಬೇಡ. ಅಯ್ಯೋ, ತುಂಬಾ ನೋಯ್ತಿದ್ಯಾ? ಬಿಡ್ರತ್ನ, ನಿನ್ಗಾಗಿರೋ ನೋವು ಮುಂದೆ ನನ್ಗಾಗಿರೋ ನೋವೆಲ್ಲ ಯಾವ ಲೆಕ್ಕ? ನನಗೆ ಅಣ್ಣ ಅತ್ತಿಗೆನೂ ಮುಖ್ಯ, ನೀವು ಮುಖ್ಯ. ಅದಕ್ಕೆ ಎಲ್ಲ ಭಾರನು ಮಕ್ಕಳವನ್ ಮೇಲೆ ಹಾಕ್ಬಿಟ್ಟು ಒಳಗೋಗೋಣ ಬನ್ನಿ. ರತ್ನ, ನಿಜ ಹೇಳ್ತಿದ್ಯಾ? ಕೊನೆಕ್ಕಿಂತ ಯೋಚನೆ ಮಾಡು. ಮೊದಲು ನೀವು ಬನ್ನಿ. ಇಷ್ಟೊತ್ತಿಗೆ ತಲೆ ಸುತ್ತ ಬೀಳ್ಬೇಕಿತ್ತಲ್ಲ ಇವಳು, ಯಾಕಿನ್ನ ಬಿದ್ದಿಲ್ಲ? ಇಲ್ಲ, ನಾನು ಯಾವ ಕಾರಣಕ್ಕೂ ಅಣ್ಣ ಅತ್ತಿಗೆಗೆ ಮೋಸ ಮಾಡಕ್ಕಾಗಲ್ಲ. ನನ್ನಿಂದ ಅತ್ತಿಗೆ ಕನ್ಸು ನಾಶ ಆಗ್ಬಾರ್ದು. ಅದೇನಾದ್ರೂ ಆಗ್ಲಿ, ಎಲ್ಲಾ ಭಾರನೂ ಆ ತಾಯಿ ತಗೋತಾಳೆ. ಸರಿ ಕಣವ, ಜೋಪಾನ, ಹುಷಾರಾಗಿ ಹೋಗ್ಬಿಟ್ಟ, ಆರೋಗ್ಯ ನೋಡ್ಕೋ. ಆ ರತ್ನ ನಾನು ಹೇಳಿದ ಕೆಲಸ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣೋ. ಏನ್ ದಣಿ, ರತ್ನ ನೀವು ಹೇಳಿದ ಕೆಲಸ ಮಾಡಕ್ಕಿಲ್ಲ ಅಂತ ಗೊತ್ತಿದ್ರು ಅವಳಿಗೆ ಹೇಳ್ಕೊಳ್ಸಿದ್ದೀರಾ? ಈಗ ನಮ್ಮ ಗತಿ ಏನು ದಣಿ? ಅದಕ್ಕೆ ಅಲ್ವೇನೋ ರತ್ನ ಜೊತೆ ನನ್ನ ಮಗನ್ನು ಕಳಿಸಿರೋದು. ಅವಳು ಮಾಡಬೇಕಾಗಿರೋ ಕೆಲಸನ ನನ್ನ ಮಗ ಮಾಡ್ತಾನೆ. ಏನಾಯ್ತು? ಅಣ್ಣ ಎದ್ದೇಳು. ಅತ್ತೆ ಬೇಗ ಬನ್ನಿ. ಸಮಾಧಾನ ಮಾಡ್ಕೊ, ಏನಾಗಿಲ್ಲ. ಅಪ್ಪೆ, ಹಂಗಿರ್ಲಿ. ಆಗಿಲ್ಲ ಶಿವ. ಯಾಕೋ ಅಣ್ಣ, ಏನಾಯ್ತು? ಏನಿಲ್ಲ ಪಾರು, ಯಾಕೋ ಒಂದೇ ಸಮ ಕಣ್ಣೆಲ್ಲ ಮಂಜಾದಂಗೆ ಆಗೋಯ್ತು. ಅಟೆಯ ಏನಾಗಿಲ್ಲ. ಎಂತ ಪಾಪಿಗಳವರು, ನಿಮ್ ತಲೆಗೆ ಹೊಡೆದು ಬೀಡೋ ಹಾಗೆ ಮಾಡ್ಬಿಟ್ರಲ್ಲ. ಏನಲ್ಲ ನೀ ಹಿಂಗಂದ್ರೆ ನಮ್ಗೆಲ್ಲ ಕೈ ಕಾಲೇ ಆಡಕ್ಕಿಲ್ಲ, ನೋಡ್ಕೋಬೇಕಲ್ಲ. ಏನಿಲ್ಲ ಶಿವ, ಅದೇ ಹೇಳದ್ನಲ್ಲ, ಮೊನ್ನೆ ಒಸಿ ಎಡದ್ಬಿಟ್ಟು ತಲೆ ಏಟಾಗಿತ್ತಲ್ಲ, ಅದಕ್ಕೆ ಹಿಂಗಾಗಿರ್ಬೇಕು. ಹಾಗಾದ್ರೆ ಮೊದಲು ತೋರ್ಸ್ಕೋಬೇಕಾಗಿರೋದು ನೀನು ಕಣೋ. ಇಲ್ಲಿ ಏಟಾಗಿರೋದು ನೋಡ್, ಹುಷಾರಾಗಿ ನೋಡ್ಕೊಂಡು ಓಡಾಡ್ಬೇಕು ತಾನೆ. ಇನ್ಫೆಕ್ಷನ್ ಅಲ್ಲ ಆದ್ರೆ ಏನ್ ಗತಿ? ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾರಾ? ಬಸ್ಸು, ನನ್ನ ತಂಗಿ ಮಕ್ಕ ಒಂದ್ಕಿಂತ ನೋಡ್ಲಾ, ನಿನ್ ಯಾಕೆ ಪ್ರಾಣನೇ ಮಡಿಕೊಂಡವಳೆ. ಇನ್ಮ್ಯಾಕೆ ನಿನಗೊಂದು ಸಣ್ಣ ಸೂಜಿ ಚುಚ್ಚಿದ್ರೆ ನೀನ್ ಇಲ್ಲಿಗೆ ಬಂದ್ಬಿಡು, ನಾವು ನೋಡ್ಕೊತೀವಿ, ಸರಿನಾ? ಶಿವ, ಏನಾಗಿಲ್ಲ ಕಲ, ನಾವು ಹುಷಾರಿಗೆ ಅವನಿ. ಈಗ ಪರಶು ಅಲ್ಲಿ ಹೋದ್ಮೇಲೆ ಪಾರ್ವತಿ ಎಲ್ಲ ಜನರ ಮುಂದೆ ಅವನಿಗೆ ಇಂಜೆಕ್ಷನ್ ಕೊಡ್ತಾಳೆ. ಈಗೇನು ಸಮಸ್ಯೆ ಇಲ್ಲ ಆಯ್ತಾ? ಗಾಯ ಒಣಗ್ಬೇಕಷ್ಟೆ. ಅಷ್ಟರಲ್ಲಿ ನೀನು ಹೋಗಿ ಸ್ವಿಮ್ಮಿಂಗ್ ಮಾಡೋದು, ಬಿಸಿಲಲ್ಲಿ ಓಡಾಡೋದೆಲ್ಲ ಮಾಡಬಾರ್ದು. ಹರ್ಷು, ನೀನು ನಮ್ಮೂರ್ ದೊರೆ ಕಣಪ್ಪ.
ನೀನು ಆರಾಮಾಗಿರು, ಯಾವ ಕೆಲಸನೂ ಮಾಡಕ್ ಹೋಗ್ಬೇಡ. ಸರಿ ಮಾವಯ್ಯ. ರತ್ನ ನಡಿ ಹೊರಡಮ್ಮ. ಏ ಎಲ್ಲಿಗ್ಲೇ ಹೋಯ್ತಿದ್ಯಾ? ಇಲ್ಲೇ ಓಸಿ ರೆಸ್ಟ್ ತಗೊಂಡು ಹೋದ್ರೆ ಏನ್ ತೆಪ್ಪಾಯ್ತದೆ ಅಂತ ಕೇಳ್ತೀವಿ ನಾನು. ಹಂಗಲ್ಲ ಶಿವ, ಒಂದು ಟೆಂಡರ್ ಇತ್ತು, ಅದನ್ನ ಕೂಗಬೇಕು. ಹೋಗ್ಲಿಲ್ಲ ಅಂದ್ರೆ ಅಪ್ಪಯ್ಯ ಬೇಜಾರು ಮಾಡ್ಕೋತಾರೆ. ಬೇಡ ರೀ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಪ್ಲೀಸ್. ರತ್ನೆ, ದೊರೆ ಮಗ ಏನು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಅಪ್ಪಯ್ಯನ ಕೆಟ್ಟ ಹೆಸರಲ್ಲ, ನಮ್ಮ ಭಾವ ಶಿವನ್ ಕೆಟ್ಟ ಹೆಸರು ಬರ್ತದೆ. ತಂಗಿ ಗಂಡ ಏನೋ ಕೆಲಸ ಮಾಡ್ತಾವನೆ ಅಂತ ಎಲ್ಲರೂ ಹೇಳಿದ್ರೆ ಅದೇ ನಂಗೆ ದೊಡ್ಡ ಬಿರುದು ಕೊಟ್ಟಂಗೆ. ಎಲ್ಲರೂ ಅವನ ತಂಗಿನೇ ಅಣ್ಣನಿಗೆ ಇಂಜೆಕ್ಷನ್ ಕೊಟ್ಟು ಹಿಂಗಾಗೋಯ್ತು ಅಂತ ದಿಗ್ಭ್ರಮೆಯಿಂದ ನೋಡ್ತಿರ್ತಾರೆ. ಕೊಟ್ಟು ಇಂಜೆಕ್ಷನ್ಗೆ ಅವನು ತಲೆ ಸುತ್ತಿ ಎಚ್ಚರ ತಪ್ಪಿ ಬೀಳ್ತಾನೆ. ನಡಿ ಹೋಗಮ್ಮ. ಹುಷಾರ್ ಕಲ ಅದು. ಶಿವ ಹಾ ಬರ್ತೀನಿ ಕಲ. ಸರಿ ಕಲ, ಹುಷಾರು. ಹುಷಾರಾಯ್ತಾ? ಸರಿ ಅಣ್ಣ. ಸರಿ, ಹೋಗು. ಅಲ್ಲ. ಏ, 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 ಪರ್ಸು, 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 ಎಲ್ಲಾಯ್ತು? ಪರ್ಸು. ಆಗ ನಾನು ಕಳಿಸಿದ ಜನ, ಅಯ್ಯಯ್ಯೋ ಪಾರ್ವತಿ ಇಂಜೆಕ್ಷನ್ ಕೊಟ್ಟಿದ್ರಿಂದ ಹೀಗೆಲ್ಲ ಆಗೋಯ್ತಲ್ಲ ಅಂತ ಗುಜು ಗುಜು ಮಾತಾಡ್ತಾರೆ. ಅಯ್ಯೋ ಶಿವನೇ, ಚೆನ್ನಾಗಿದ್ದು ನಮ್ಮ ಪರ್ಸು ನನ್ನ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಬೀಳ್ಸೇ ಬಿಟ್ರು. ಸಾ ಅಂದ್ರೆ ಸುಪ್ಪಕ್ಕನ ರಾಗ ಅನ್ನೋ ಹಾಗೆ ನಾನು ಕಳಿಸಿರೋ ಜನದ ಜೊತೆಗೆ 3 ಜನನು ಮಾತಿಗೆ ಮಾತು ಸೇರಿಸಿ ಗುಳ್ಳೆಬ್ಬಿಸ್ತಾರೆ. ಅಷ್ಟು ಸಾಕು. ರೂಪಾಯಿನೇ ಕೊಡ್ಬೇಡಿ ಅಂದವರು ಹಣೆಗೆ ರೂಪಾಯಿ ಇಡಂಗ್ ಮಾಡ್ಬಿಟ್ರಲ್ಲಪ್ಪ. ವೀರಭದ್ರಯ್ಯನವ್ರ ಮಗ ಎಚ್ಚರಣೆ ಆಯ್ತಾ ಇಲ್ಲ? ಪಾರವ ಇಂಜೆಕ್ಷನ್ ಕೊಟ್ಟಿದ್ಕೆ ಬಿದ್ದೆ ಹೋಗ್ಬಿಟ್ರು.